ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪುಷ್ಪಾಂಜಲಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನು ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ಆಗಿರುತ್ತೆ. ಸೊ ಈಗಾಗಲೇ ನೀವು ಪಾರ್ಟ್ 1 ವಿಡಿಯೋನ ನೋಡಿರ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ನೋಡಿಲ್ಲ ಅಂದರೆ ಖಂಡಿತ ಒಂದ್ಸತಿ ಅದನ್ನು ಸಹ ನೋಡ್ಕೊಂಬನ್ನಿ ಅಂತಾನೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಾಗೇನೆ ನಾನು ಪಾರ್ಟ್ 1 ಅಲ್ಲಿ ಹೇಳಿದ್ದೆ, ಸೊ 2 ವಿಡಿಯೋನ ಸ್ಪ್ಲಿಟ್ ಮಾಡಿ ಹಾಕ್ತಿದ್ದೀನಿ ಅಂತ ಹೇಳಿ. ಈಗ ಸಂಜೆ ಬ್ಲಾಗನ್ನು ನಾನು ಶೇರ್ ಮಾಡ್ಕೊತಾ ಇರೋದು ನಿಮ್ಮ ಜೊತೆ. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ, ಯಾಕಂದರೆ ಆ ಮನೆ ಗೃಹಿಣಿನೇ ಆ ಮನೆ ಮಹಾಲಕ್ಷ್ಮಿ ಅಲ್ವಾ. ಸೊ ಈಗ ನಾವು ಅಮ್ಮನವ್ರನ್ನ ಕರೆದು ಪೂಜಿಸ್ತೀವಿ ಅಂತಂದರೆ ನಾವು ಸಹ ಮಹಾಲಕ್ಷ್ಮಿ ರೀತಿ, ಅಂದರೆ ಮೇನ್ ಏನು ಹೇಳಿ, ಒಂದು ಮುತ್ತೈದೆಗೆ, ಅಂದರೆ ಮುತ್ತೈದೆ ಅಂತಲೇ ಅಲ್ಲ, ಪ್ರತಿಯೊಂದು ಹೆಣ್ಣಿಗೂ ನಾನು ಹೇಳೋದು, ಬಳೆ, ಕುಂಕುಮ, ಹೂವು ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಸೊ ಇವನ್ನೆಲ್ಲ ನಾವು ಸಹ ಹಾಕ್ಕೊಂಡು ಪೂಜಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ನಮಗೆ ಇವನ್ನೆಲ್ಲ ಹೇಳ್ಕೊಟ್ಟಿರ್ತಾರಲ್ವ. ಸೊ ಅದನ್ನು ನಾವು ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ನಾನು ಅದೇ ರೀತಿ ರೆಡಿ ಆಗಿದ್ದೀನಿ. ನನಗೆ ಸ್ವಲ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅಮ್ಮನವ್ರಿಗೆ, ಈಗ ಯಾವುದೇ ಒಂದು ಹೆಣ್ಣು ದೇವರಾಗಲಿ ಗ್ರೀನ್ ಕಲರ್ ಸ್ಯಾರೀಸನ್ನು ತುಂಬ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಅಷ್ಟೇ. ಕೆಂಪಾಗ್ಬೋದು, ಗ್ರೀನ್ ಆಗಿರ್ಬೋದು, ಈ ರೀತಿ. ಹಂಗನ್ಬಿಟ್ಟು ನಾನು ಪ್ರತಿ ಸಲ ಗ್ರೀನೇ ಉಡ್ತೀನಿ ಅಂತ ಏನೂ ಇಲ್ಲ. ಆದರೆ ಗೊತ್ತೋ ಗೊತ್ತಿಲ್ದಿರೋನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗ್ರೀನ್ ಹಾಕ್ಕೊಂಡ್ಬಿಡ್ತೀನಿ ಪ್ರತಿ ವರ್ಷ ನಾನು. ಅಂದರೆ ದಿನದಲ್ಲಿ 3 ಸ್ಯಾರಿ ಉಡ್ತೀನಲ್ವ, 3 ಸೀರೆಯಲ್ಲಿ 1 ಸೀರೆ ಆದರೂ ಗ್ರೀನ್ ಇರುತ್ತೆ ನಂದು, ಆ ಥರ ಆಗಿರತ್ತೆ. ಸೊ ಈ ಸತಿನೂ ನನಗೆ ಯಾಕೋ ಇದು ಸೀರೆ ನೋಡಿದ ತಕ್ಷಣ ಗ್ರೀನ್ ಕಲರ್ ತುಂಬಾ ಇಷ್ಟ ಆಗೋಯ್ತು. ಸೊ ನಾನು ಇದನ್ನು ತೊಗೊಂಡಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಮ್ಮ ಅರ್ನಿ ಕಲೆಕ್ಷನ್ದೇ ಇದು ಸ್ಯಾರಿ ಚೆನ್ನಾಗಿದೆ. ಬಟ್ ಸ್ವಲ್ಪ ಬ್ಲೌಸ್ ಯಾಕೋ ಲೂಸ್ ಅಂತ ಅನ್ನಿಸ್ತಿದೆ. ಇಲ್ಲ ಅವರು ಫಿಟ್ಟಿಂಗ್ ಏನಾದರೂ ಲೂಸ್ ಮಾಡಿದಾರಾ, ಇಲ್ಲ ನಾನೇನಾದರೂ ಸಣ್ಣ ಆಗಿದ್ದೀನಾ ಗೊತ್ತಾಗ್ತಾ ಇಲ್ಲ. ಆದರೆ ಒಂಚೂರು ಲೂಸ್ ಏನೋ ಬ್ಲೌಸ್ ಅಂತ ಅನ್ನಿಸ್ತು. ಪ್ಲಸ್ ನಂದು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಬಂದಿದ ತಕ್ಷಣ ಅದನ್ನು ಟ್ರಯಲ್ ಮಾಡೋದು ಅದೇನೂ ಮಾಡಲ್ಲ. ಅವರು ನನಗೆ ಎಷ್ಟೇ ಸತಿ ಹೇಳ್ತಾರೆ, ನನ್ನ ಫ್ರೆಂಡು ಪುಷ್ಪ ಒಂದ್ಸತಿ ಟ್ರಯಲ್ ಮಾಡಿ ಅಂತ. ನಾನು ಮಾಡೋದೇ ಇಲ್ಲ. ಏನೋ ಒಂಥರ ಕಾನ್ಫಿಡೆನ್ಸು, ಅವರು ಕರೆಕ್ಟಾಗಿ ನನಗೆ ಹೊಲ್ದಿರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ಅನ್ನಿಸ್ತು, ಇಲ್ಲ ಒಂದ್ಸತಿ ಹಾಕ್ಕೊಂಡು ನೋಡಿದ್ರೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ಒಂಚೂರು ಲೂಸ್ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಹೀಗಿದೆ. ಇನ್ನು ಇವಾಗ ಸಂಜೆ ಪೂಜೆಗೆ ನಾನು ನೈವೇದ್ಯಗಳನ್ನ ಮಾಡಿದ್ದೀನಿ. ಒಂದು 5 ಥರ ನೈವೇದ್ಯಗಳನ್ನ ಮಾಡ್ತೀನಿ. ಸೊ ಆಲ್ರೆಡಿ ಎಲ್ಲ ಮಾಡಿಟ್ಟು ಆಮೇಲೆ ನಾನು ಹೋಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದು. ಈಗ ಒಂದು 5:30 ಆಗಿದೆ ಟೈಮ್. ಸೊ 6 ಗಂಟೆಗೆ ಪೂಜೆ ಮಾಡೋಣ ಅಂತ ಹೇಳಿ. ಸೊ ಮಕ್ಕಳು ರೆಡಿ ಆಗ್ತಿದ್ದಾರೆ. ಅವರು ಬಂದಾಗ ಎಲ್ಲ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಮನೆಯವರು ಸಹ ಬಂದರು. ಅಂದರೆ ನಾನು ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಆಫೀಸ್ ರಜೆ ಇಲ್ಲ ಅಲ್ವಾ. ಬಟ್ ಹೇಳಿದ್ದೆ, ಸಂಜೆ ಮಾತ್ರ ಅಟ್ಲೀಸ್ಟ್ 6 ಗಂಟೆ ಅಷ್ಟೊತ್ತು ಮನೆಗೆ ಬನ್ನಿ, ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ, ಹಬ್ಬದ ದಿನ ಅಲ್ವಾ ಅಂತ ಹೇಳಿ. ಸೊ ನನ್ನ ಒಂದು ರಿಕ್ವೆಸ್ಟ್ಗೆ ಅವರು, ಈಗ ನಾನು ವಿಡಿಯೋ ಶೂಟ್ ಮಾಡ್ತಿದ್ದಾಗ ಅವರು ಬಂದರು. ಅವರು ಹೋದರು ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ. ಸೊ ಈಗ ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ನೈವೇದ್ಯಗಳನ್ನೆಲ್ಲ ಇಟ್ಟು, ದೀಪಕ್ಕೆ ಎಣ್ಣೆ ಎಲ್ಲ ಏನಾದರೂ ಹಾಕೋದಿದ್ರೆ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಬಂದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ನಿಮ್ಮ ಮನೆಯಲ್ಲೂ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ನನಗೆ ಇನ್ನೊಂದು ಏನು ಖುಷಿ ಅಂತಂದರೆ, ಬೆಳಿಗ್ಗೆಯಿಂದ ಯಾವುದೇ ಒಂದು ಸಣ್ಣ ಪುಟ್ಟ ಏನೇ ಒಂದು ಅಡೆತಡೆಗಳು ಏನೂ ಆಗದಿರಂಗೆ ಹಬ್ಬ ತುಂಬ ಚೆನ್ನಾಗಿ ಆಯಿತು. ಸೊ ಈ ಥರ ಆಗಿಬಿಟ್ರೆ ಅಂತೂ ಮನ್ಸಿಗೆ ಏನೋ ಒಂಥರ ಸಂತೋಷ ಇರುತ್ತೆ. ಇಲ್ಲ ಅಂದರೆ ಸಣ್ಣ ಪುಟ್ಟ ಏನಾದರೂ ಮಿಸ್ಟೇಕ್ಸ್ ಆದರೂ ಎಲ್ಲೋ ಒಂದು ಕಡೆ ಕೊರಿತಾ ಇರುತ್ತೆ, ಅಯ್ಯೋ ನಾವೇನಾದರೂ ತಪ್ಪು ಮಾಡೋದ್ವಾ ಅಂತ ಹೇಳಿ. ಸದ್ಯಕ್ಕೆ ನನಗೆ ಯಾವ ವರ್ಷವೂ ಯಾವುದೇ ರೀತಿಯ ಅಡೆತಡೆಗಳು ಆ ಥರ ಎಲ್ಲ ಏನೂ ಆಗಿಲ್ಲ. ಪ್ಲಸ್ ಈ ವರ್ಷವೂ ನನಗೆ ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ಆಯಿತು. ಸೊ ನಾಳೆ ಅಮ್ಮನವ್ರನ್ನ ನಾನು ವಿಸರ್ಜಿಸೋವರೆಗೂ ಸಹ ಇದೇ ಥರ ಇರಲಿ ಅಂತ ಹೇಳಿ, ವಿಸರ್ಜನೆ ಅಂತ ಅನ್ಬೋದೋ ಇಲ್ವೋ ಗೊತ್ತಿಲ್ಲ. ಮತ್ತು ನಾನು ನಾಳೆ ಮಧ್ಯಾಹ್ನ ಅಮ್ಮನವ್ರನ್ನೆಲ್ಲ ತೆಗಿಯೋದು, ಯಾಕಂದರೆ ಹುಣ್ಣಿಮೆ ಇದೆ ಅಲ್ವಾ. ಸೊ ಹುಣ್ಣಿಮೆ ದಿನ ನಾವು ಅಮ್ಮನವ್ರನ್ನ ತೆಗಿಯೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾಳೆ ಮಧ್ಯಾಹ್ನ 1:45ಗೆ ಹುಣ್ಣಿಮೆ ಮುಗ್ದೋಗುತ್ತಲ್ವ, ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನೇನು ನೈವೇದ್ಯಗಳು ಮಾಡಿದ್ದೀನಿ ಅದನ್ನೆಲ್ಲ ಹಾಕಿ ರೆಡಿ ಮಾಡಿಬಿಡ್ತೀನಿ ಮಕ್ಕಳು ಬರೋ ಅಷ್ಟೊತ್ತಿಗೆ. ಒಂದು 5 ಥರ ನೈವೇದ್ಯ ಮಾಡಿದ್ದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಒಂದು ಮೊಸರನ್ನ ಹಾಗೆಯೇ ಚಿತ್ರಾನ್ನ ಮತ್ತು ಪೊಂಗಲ್ಲು, ಅದೇ ಪುಳಿಯೋಗರೆ, ಮತ್ತು ಸ್ವಲ್ಪ ಆ್ಯಕ್ಚುಲಿ ಪೊಂಗಲ್ ಮಾಡೋಣ ಅಂದ್ಕೊಂಡೆ. ಸೊ ಲಾಸ್ಟ್ ಮೂಮೆಂಟಲ್ಲಿ
ಬಾಳೆಹಣ್ಣು ಮತ್ತು ಅವಲಕ್ಕಿ ಹಾಕಿ ಇದನ್ನು ಮಾಡಿದ್ದೀನಿ. ಸೊ ಈಗ ಈ 5 ನೈವೇದ್ಯಗಳನ್ನೂ ಸಹ ಅಮ್ಮನವ್ರ ಹತ್ರ ಇಟ್ಟು ಅದೆಲ್ಲ ಪೂಜೆ ಮಾಡಿಕೊಂಡ್ರೆ ಪೂಜೆಗೆ ಸಿದ್ಧತೆ ಮಾಡಿಕೊಂಡ್ರೆ ಆಗುತ್ತೆ. ಇನ್ನು ನಾನಿವತ್ತು ನೈವೇದ್ಯ ಮಾಡುವಾಗ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡೋಣ ಅಂತ ಅಂದ್ಬಿಟ್ಟು ಅಕ್ಕಿ ಮತ್ತು ಹೆಸರು ಬೇಳೆನ ಎರಡನ್ನೂ ವಿಶಿಲ್ ಕೂಗಿಸಿದ್ದೆ. ಆಮೇಲೆ ಅದೇ ಅಂದರೆ ಬೆಂದಾದ್ಮೇಲೆ ಒಗ್ಗರಣೆಗೆ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ಖಾರ ಪೊಂಗಲ್ಗೆ, ಉಳಿದಿದ್ದು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದು. ಸರಿ ಒಗ್ಗರಣೆ ಹಾಕೋಣ ಅನ್ನೋ ಟೈಮ್ಗೆ ಏನಾಯಿತು ಅಂದರೆ ಒಂದು ಫೋನ್ ಕಾಲ್ ಬಂತು ನನಗೆ. ಅಂದರೆ ಕುಂಕುಮಕ್ಕೆ ಕರೆಯೋಕ್ಕೆ ಯಾರೊಬ್ಬರು ಫೋನ್ ಮಾಡಿದ್ರು. ಸರಿ ಅವ್ರ ಹತ್ರ ಮಾತಾಡಿಕೊಂಡು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಅದು ಬೆಲ್ಲ ಹಾಕ್ಬಿಟ್ಟಿದ್ದೀನಿ ಎಲ್ಲದಕ್ಕೂ. ಆಮೇಲೆ ಫ್ಲ್ಯಾಶ್ ಆಯಿತು ಖಾರ ಪೊಂಗಲ್ಗೆ ಸ್ವಲ್ಪ ತೆಗೆದಿಡ್ಬೇಕಿತ್ತಲ್ವಾ ಅಂತ ಹೇಳಿ, ಸರಿ ಬಿಡು ಇನ್ನು ಹಾಕ್ಬಿಟ್ಟಿದ್ದೀನಿ ಬೆಲ್ಲ, ಅದು ಟೇಸ್ಟ್ ಚೆನ್ನಾಗಿರಲ್ವಲ್ಲ ಅಂತ ಹೇಳಿ ಎಗೇನ್ ಮತ್ತೆ ನಾನು ಅವಲಕ್ಕಿ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ಅದನ್ನ ನೈವೇದ್ಯ ಮಾಡಿಕೊಂಡೆ. ಇನ್ನು ನಮ್ಮನೆಯವ್ರಿಗೆ ಅದೇ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ವಾ, ಅವ್ರಿಗೆ ರಜಾ ಇರಲಿಲ್ಲ, ಬಟ್ ಹಬ್ಬ ಇತ್ತಲ್ವಾ ಹಾಗಾಗಿ ಸ್ವಲ್ಪ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಕರೆದಿದ್ದೆ ನಾನು ಅವ್ರನ್ನ. ಸರಿ ಅಂತ ಹೇಳಿ ಪುಣ್ಯಕ್ಕೆ ಸಂಜೆ ಬೇಗ ಅಂದರೆ ನಾನು ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ಅವರು ಬಂದರು. ಬಂದವರೇ ಎಗೇನ್ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಸರಿ ನೀನು ಮಾಡಮ್ಮ ಪೂಜೆ, ನಾನು ಸ್ವಲ್ಪ ಕೈಕಾಲೆಲ್ಲ ತೊಳ್ಕೊಬಂದು ನಾನು ಆಮೇಲೆ ಮಾಡ್ತೀನಿ, ನೀನು ಮಾಡ್ಕೊ ಅಂತ ಹೇಳಿದ್ರು. ಅಂದರೆ ಪಾಪ ಅವರು ಕೆಳಗಡೆಯಿಂದ ಮೇಲೆ ಹತ್ತು ಬಂದಿರ್ತಾರಲ್ವ, ಬಂದ ತಕ್ಷಣನೇ ನಾನು ಎಗೇನ್ ಇಮಿಡಿಯೇಟಾಗಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಒಂದು 10 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಅವರು ಪೂಜೆ ಮಾಡಲಿ ಅಂತ ಅಂದ್ಬಿಟ್ಟು ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅವ್ರಿಗೆ. ನಂದು ಯೂಶ್ವಲಿ ಈವ್ನಿಂಗ್ ನಾನು ಮತ್ತೆ ಈಗೇನು ಪೂಜೆ ಎಲ್ಲ ಮಾಡ್ಕೊಳ್ಳೋದಿರತ್ತಲ್ವ ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಮಕ್ಕಳಿಬ್ರು ರೆಡಿ ಆಗ್ತಾ ಇದ್ರು. ಸೊ ಗೊತ್ತಲ್ವಾ ಹೆಣ್ಮಕ್ಳು ಅಂದ್ರೇನೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವರು ರೆಡಿ ಆಗೋದು. ಹಂಗೆ ಇಬ್ರು ಮಾತಾಡ್ಕೊಂಡು ಏನು ಹಾಕ್ಕೊಳ್ಳಿ ಅಂದರೆ ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ಸ್ಟಿಚ್ ಮಾಡಿಸಿದೆ, ಬಟ್ ಅದಕ್ಕೆ ಜ್ಯುವೆಲ್ರಿ ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಮಾಡ್ಕೊಳ್ಳೋದು. ಅಂದರೆ ಇಬ್ರಿಗೂ ನಾನು ಎತ್ಕೊಟ್ಬಿಟ್ಟಿದ್ದೆ ಜ್ಯುವೆಲ್ರಿನ, ಇದನ್ನೇ ಹಾಕ್ಕೋಬೇಕು ಅಂತ ಹೇಳಿ. ಸರಿ ಅದರಲ್ಲಿ ಆ 2ರಲ್ಲಿ ಅವರಿಬ್ರದ್ದು ಡಿಸ್ಕಷನ್ಸು, ನೀನು ಯಾವ್ದು ಹಾಕ್ಕೋತೀಯ ನಾನು ಯಾವ್ದು ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸರಿ ರೆಡಿಯಾಗಿ ಬನ್ನಿ ಬೇಗ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತಂದೆ. ಸರಿಮ್ಮ ಬರ್ತೀವಿ ನೀವು ಮಾಡ್ತಾ ಇರಿ ಅಂತ ಅಂದರು. ಸೊ ನನ್ಗೆ ಹೆಂಗೆ ಅಂದರೆ ನಾನು ಪ್ರತಿ ಸಲ ಇವ್ರುಗಳ್ಗೆ ಎಲ್ಲದಕ್ಕೂ ಕಾಯಕ್ಕೆ ಹೋಗೋದೇ ಇಲ್ಲ. ಅವ್ರದ್ದು ನನ್ನ ಪಾಡಿಗೆ ನಾನು ಮಾಡ್ಕೋತಾ ಇರ್ತೀನಿ. ಅಂದರೆ ನನಗೆ ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ಮಾಡ್ತಿರ್ತೀನಿ. ಕರೆಯೋದು ಒಂದ್ಸತಿ ಎಲ್ಲಾರನ್ನೂ ಕರಿತೀನಿ, ಅವ್ರದ್ದು ಏನಾದರೂ ಒಂದು ರೀಸನ್ ಹೇಳಿದ್ರೆ ಓಕೆ, ನನ್ನ ಒಂದು ಶ್ರದ್ಧೆ ನನ್ನ ಭಕ್ತಿ ನಾನು ದೇವ್ರಿಗೆ ಸಲ್ಲಿಸ್ಬೇಕಲ್ವಾ, ಸೊ ಅದನ್ನ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಎಲ್ಲಾರನ್ನೂ ಫೋರ್ಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನನ್ನ ಪೂಜೆ ಏನಿದೆ ಅದನ್ನೆಲ್ಲ ಮಾಡಿಕೊಂಡೆ. ಅದಾದಮೇಲೆ ಅವರು ಮನೆಯವರು ಒಂದ್ಸತಿ ಅವರು ಮಾಡಿದ್ರು, ಮತ್ತು ಮಕ್ಕಳಿಬ್ರು ಬಂದು ಅವರಿಬ್ರು ಸಂಜೆ ಇನ್ನೊಂದ್ಸತಿ ಪೂಜೆ ಎಲ್ಲ ಮಾಡಿಕೊಂಡ್ರು. ಆಮೇಲೆ ಇನ್ನು ಯೂಶ್ವಲಿ ಈವ್ನಿಂಗ್ಸ್ ಗೊತ್ತಲ್ವ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗೇ ಆಗ್ತಾರೆ. ಸೊ ಹಾಗೆ ಒಬ್ಬೊಬ್ಬರೇ ಬರೋಕ್ಕೆ ಅಂತ ಹೇಳಿ ಶುರು ಆದರು. ನಾನು ಅದೇ ಚಿಕ್ಕಪೇಟೆ ಬ್ಲಾಗ್ ಹಾಕ್ದಾಗ ಅಂದರೆ ರಿಟರ್ನ್ ಗಿಫ್ಟ್ಸ್ ಏನು ತಂದಿದ್ದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೆ. ನಾನು ಈ ಥರ ಒಂದು ಫ್ರೂಟ್ ಬೌಲ್ ಟೈಪ್, ಅದು ಚೆನ್ನಾಗಿರುತ್ತೆ. ಅಂದರೆ ನನಗೇನಂದರೆ ಹಣ್ಣು ಕಾಯಿ ಎಲ್ಲ ಇಟ್ಕೊಡೋಕ್ಕೆ ಚೆನ್ನಾಗಿ ಇರಲಿ ಅನ್ನೋ ಲೆಕ್ಕದಲ್ಲಿ ನಾನು ತೊಗೊಂಡು ಬಂದಿದ್ದು. ಸೊ ಅದು ನಾನು ಪ್ಯಾಕೇ ಮಾಡಿರಲಿಲ್ಲ. ಬೆಳಿಗ್ಗೆಯಿಂದ ಎಷ್ಟು ಸರಿ ಅಂದ್ಕೊಂಡೆ ಅಂತಂದರೆ ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ, ಆಮೇಲೆ ಎಲ್ಲ ಪ್ಯಾಕ್ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡೆ. ಬಟ್ ಅದು ಇದು ಕೆಲಸಗಳು ಮಾಡಿಕೊಂಡು ನನಗೆ ಅದನ್ನು ಪ್ಯಾಕ್ ಮಾಡಿ ಇಡ್ಲಿಕ್ಕೆ ಆಗಲೇ ಇಲ್ಲ. ಹಂಗೂ ಸ್ವಲ್ಪ ನನಗೂ ಒಂಥರ ತುಂಬ ರೆಸ್ಟ್ಲೆಸ್ ಅನ್ನಿಸ್ಬಿಟ್ಟಿತ್ತು. ಸೊ ಹಂಗೆ ಅಂದ್ಬಿಟ್ಟು ಮಲ್ಗೋದೆಲ್ಲ ಏನೂ ಇಲ್ಲ. ನನಗೇನಂದರೆ ಒಂದು ಮಲಗಿದ್ದೀನಿ ಅಂದರೆ ಈಗೇನು ಎದ್ದು ಸ್ನಾನ ಮಾಡಿಬಿಡ್ತೀನಿ ನಾನು. ಅದು ಒಂದು ನನಗೆ ಲಾಸ್ಟ್ ಇಯರೋ ಯಾರೋ ಒಬ್ರು ಎಷ್ಟುದ್ದ ಕಮೆಂಟ್ ಹಾಕಿದ್ರು ನನಗೆ, ಏನು ಸ್ನಾನ ಮಾಡ್ತಾರ ಯಾರಾದರೂ ಅಂತ ಅಂದ್ಬಿಟ್ಟು. ಅಂದರೆ ಅದು ಮಾಡಬೇಕು ಅಂತ ಅಲ್ಲ, ಬಟ್ ಏನೋ ಒಂಥರ ನಮ್ಮ ಮನ್ಸಿಗೆ ಅದು ಕುತ್ಕೊಂಡ್ಬಿಡುತ್ತೆ. ಕೆಲವೊಂದು ಹೆಂಗೆ ಅಂತಂದರೆ ಏನೂ ಇರಲ್ಲ ರೀಸನ್ನು, ಬಟ್ ನಮ್ಮ ಮನಸ್ಸು ಒಪ್ಪೋದೇ ಇಲ್ಲ ಅಲ್ವಾ. ಹಾಗಾಗಿ ಆ ರೀಸನ್ ನಾನೇನು ಮಾಡ್ತೀನಿ, ಮಲ್ಗೋದೆಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ. ಸುಮ್ಮನೆ ಸೋಫಾ ಮೇಲೇ ಕುತ್ಕೊಂಡು ಹಂಗೆ ಹಿಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಒಟ್ಟಿನಲ್ಲಿ ಮಧ್ಯೆ.
ಇನ್ನ ಮಕ್ಳಿಬ್ರು ರೆಡಿಯಾಗಿ ಬಂದ್ರು, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಇನ್ನ ಈ ಡ್ರೆಸ್ಸಸ್ ಬಗ್ಗೆ ನಾನು ಆಲ್ರೆಡಿ ವ್ಲಾಗ್ ಅಲ್ಲಿ ಹೇಳಿದ್ದೀನಿ, ಐ ಮೀನ್ ಶೇರ್ ಮಾಡಿದ್ದೀನಿ, ಇದನ್ನ ಒಂದ್ ಸೀರೆಗಳಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಅಂತ ಅನ್ಬಿಟ್ಟು. ಆ ಮಿನಿ ವ್ಲಾಗ್ನು ಸಹ ಅಪ್ಲೋಡ್ ಮಾಡಿದ್ದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಒಳ್ಳೊಳ್ಳೆ ಕಮೆಂಟ್ಸ್ ನ ಸಹ ಕೊಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನ ಅಲ್ಲಿ ಅವ್ರ ಪಪ್ಪನು ಕೂತ್ಕೊಂಡು ಮಕ್ಳಿಬ್ಬರನ್ನು ಟೀಸ್ ಮಾಡ್ತಾ ಇದ್ರು. ನಮ್ಮನೆಯವರು ಮಕ್ಕಳನ್ನ ಸಿಕ್ಕಾಪಟ್ಟೆ ಟೀಸ್ ಮಾಡ್ತಿರ್ತಾರೆ, ಸುಮ್ನೆನೆ ಇರೋದಿಲ್ಲ. ಅವ್ರು ಮನೇಲಿ ಇರೋದು ಕಡಿಮೆನೆ, ಯೂಶಲಿ ನಾನು ತುಂಬಾ ಸತಿ ಹೇಳಿದೀನಿ. ಬಟ್ ಅವ್ರು ಇರೋ ಅಷ್ಟು ಟೈಮು ಅವ್ರ ಮಕ್ಕಳನ್ನ ಅವರು ರೇಗ್ಸೋದೇ ಕೆಲಸ ಆಗತ್ತೆ, ಹಂಗೆ ಹಿಂಗೆ ಅನ್ಬಿಟ್ಟು. ಪಾಪ ನಮ್ಮ ಮನಿ ಅವ್ರ ಅಪ್ಪ ಏನ್ ಹೇಳಿದ್ರು ಅವು ಪಪ್ಪ ಅನ್ಕೊಂಡು ಛೇಡಿಸ್ಕೊಂಡ್ಬಿಡ್ತಾಳೆ. ಬಟ್ ನಮ್ ಪಾವನಿ ಆ ತರ ಎಲ್ಲ ಶಾರ್ಪ್ ಇದ್ದಾಳೆ. ಅವಳು ಏನಾದ್ರು ಅಂದ್ರೆ ಅವಳು ರಿಪೀಟ್ ಆಗಿ ಹಿಂಗಲ್ಲ ಪಪ್ಪ ನೀವ್ ಹಂಗ ಹೇಳಿದ್ದು ಅಂತ ಒಂಚೂರು ಮಾತಾಡ್ತಾಳೆ. ಸೊ ಅವ್ರ ಪಪ್ಪನ್ಗೆ ಜಾಸ್ತಿ ಮಕ್ಕಳನ್ನ ಇಬ್ಬರನ್ನೂ ರೇಗ್ಸೋದು ತುಂಬಾನೇ ಇಷ್ಟ. ಅಂದ್ರೆ ಅವರು ಸ್ವಲ್ಪ ಜಾಸ್ತಿ ನಮ್ ಹನಿನ ಎಲ್ಲ ಒಂಥರ ಛೇಡಿಸ್ತಾರೆ. ಬಟ್ ಪಾವನಿ ಅಂದ್ರೆ ಅವ್ರಿಗೆ ಸ್ವಲ್ಪ ಮುದ್ದು ಜಾಸ್ತಿ. ಏನೇ ಆಗ್ಲಿ ತಂದೆ ಮಕ್ಕಳ ಬಾಂಡಿಂಗ್ ಅವನ್ನೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ. ಮತ್ತೆ ಹೆಣ್ಮಕ್ಳು ಏನಂದ್ರೆ ನಾವ್ ಎಷ್ಟೇ ತಾಯಂದಿರೋ ಅವ್ರನ್ನ ಕೇರ್ ಮಾಡಿ ಎಷ್ಟು ಮಾಡಿ ನೀವು ಬೆಳಗ್ಗಿನ ಸಂಜೆವರೆಗೂ ಅವ್ರಿಗೆ ಬೇಕಾಗಿದ್ದೆಲ್ಲ ನಾವೇ ನೋಡ್ಕೊಂತೀವಿ, ಎಲ್ಲಾ ಮಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ಅವ್ರಿಗೆ ನೀವು ಕೇಳಿ ಅವ್ರ ಬಾಯಲ್ಲಿ ಬರೋದು ನಮ್ಮಪ್ಪನೇ ಗ್ರೇಟ್ ಅಂತಾನೆ ಬರುತ್ತೆ ಅವ್ರಿಗೆ. ಆಮೇಲೆ ಅಮ್ಮನ ಕಡೆ ತಿರುಗಿ ನೋಡ್ಬಿಟ್ಟು ನಮ್ಮ ಅಮ್ಮನೂ ಗ್ರೇಟ್ ಅಂತ ಬರುತ್ತೆ. ಏನು ಮಾಡಕ್ ಆಗಲ್ಲ, ಹೆಣ್ಮಕ್ಳೇ ಆತರ ಅನ್ಸುತ್ತೆ ಅಲ್ವಾ. ನಮ್ಮನೇಲೆ ಎಲ್ಲ ನಾನು ಸುಮಾರು ಕಡೆ ಗಮನಿಸ್ಬಿಟ್ಟಿದೀನಿ, ಹೆಣ್ಮಕ್ಳು ಇರೋವಂಥವ್ರನ್ನ ಯಾರೇ ಆಗ್ಲಿ ಎಷ್ಟೇನೇ ಮಾಡ್ಲಿ ಎಂಡ್ ಆಫ್ ದ ಡೇ ಇಲ್ಲ ನಮ್ ಪಪ್ಪಾನೇ ಗ್ರೇಟ್ ಅಂತಾನೆ ಮಾತಾಡ್ತಾರೆ ಮಕ್ಕಳು. ಓಕೆ, ಆದ್ರೂ ಅದನ್ನು ನೋಡಕ್ ಒಂಥರ ಚೆನ್ನಾಗಿರತ್ತೆ. ಅಂದ್ರೆ ತಂದೆ ಮಕ್ಕಳ ಬಾಂಡಿಂಗ್ ನಿಜವಾಗ್ಲು ನಮ್ಮನೆ ಅಂತಾನೆ ಅಲ್ಲ, ನಾನ್ ಸುಮಾರು ಕಡೆ ನೋಡಿದೀನಲ್ವಾ, ಹೆಣ್ಮಕ್ಳು ಮತ್ತೆ ತಂದೆದು ಬಾಂಡಿಂಗ್ಸ್ ತುಂಬಾ ಚೆನ್ನಾಗಿರತ್ತೆ. ಹಾ, ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು. ವಾಯ್ಸ್ ಓವರ್ ಆಮೇಲೆ. ನಾನು ರಾ ವಾಯ್ಸ್ ಸ್ವಲ್ಪ ಕಡಿಮೆನೆ. ಪ್ಲಸ್ ಏನಂದರೆ ನಮ್ಮ ಕಡೆ ಎಲ್ಲ ನಾವು ತೆಲುಗು ಅಲ್ವಾ, ನಂದು ಕನ್ನಡ ಚಾನಲ್ಲು. ಸುಮ್ಮನೆ ಮದರ್ ಟಂಗ್ ಅಂದರೆ ಕೆಲವು ಭಾಷೆ ಗೊತ್ತಿದ್ರೆ ಆಟೋಮೆಟಿಕ್ಕಾಗಿ ಫೀಲ್ ಬಂದ್ಬಿಡುತ್ತೆ. ಅಲ್ಲ, ತೆಲುಗು ಬರುತ್ತೆ ಹಂಗಾದ್ರೆ ನಿಮಗೆ ಇವ್ರಿಗೆ? ಹೌದಾ, ಓಕೆ ಓಕೆ. ಎಲ್ಲಾರು ಸಣ್ಣ ಸಣ್ಣ ಅಂತಾರೆ. ಅದೇ ಹೇಳಿಲ್ವಾ, ಹೆಂಗ್ ಗೊತ್ತಾ, ನಾನು ನೋಡುವಾಗ 10 ವರ್ಷಕ್ಕೆ ಮುಂಚೆ ಒಂದು 8-9ನೇ ಕ್ಲಾಸಲ್ಲಿ ನಾನು ಜಾಸ್ತಿ ಅವಳನ್ನ ನೋಡೋಷ್ಟು, ಅವಾಗ ಹೆಂಗಿದ್ದೋ ಈಗಲೂ ಹಂಗೆ ಅಲ್ವಾ. ನೋಡಿ, ನಮ್ ಹನಿ ಆಕ್ಚುಲಿ ತುಂಬಾ ಸಣ್ಣ ಅನ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ತಾ ಇರೋದು, ಅವಳೇ ಶೂಟ್ ಮಾಡ್ತಿದ್ದಾಳೆ, ಅದಕ್ಕೆ ಅವಳಿಗೆ ಹೇಳ್ತಾ ಇದಾರೆ ಎಷ್ಟು ಸಣ್ಣ ಆಗಿದ್ಯಾ ನೀವು ಅಂತ. ಎಲ್ಲಾರು ಹೇಳ್ತವ್ರೆ ಬಂದವರೆಲ್ಲ ಸಣ್ಣ ಸಣ್ಣ ಅಂತ. ತರ ಪುಷ್ಪ ಈ ಸತಿ ಎಲ್ಲ ರೆಡ್ ಸ್ಯಾರಿಗೆ ಕಾಂಬಿನೇಷನ್ ಚೆನ್ನಾಗಿದೆ. ಅಯ್ಯೋ, ನೆನ್ನೆ ಏನಾಗೈತೆ ಗೊತ್ತಾ, ಸ್ವಲ್ಪ ಬೇರೆ ಡಿಸೈನ್ ಉಡ್ಸೋಣ ಸೀರೆ ಅಂದ್ಬಿಟ್ಟು 2 ಅವರ್ ಮಾಡಿದೆ. ನಮ್ಮ ಮನೆಯವರು ಮಕ್ಳು ಏನಂದ್ರು ಅಂದ್ರೆ, ನೀನ್ ಯಾರೇನೋ ಟ್ರೈ ಮಾಡ್ಬೇಡ, ನಿಂತು ಪುಷ್ಪ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಏನೋ ಹೊಸ ಮಾಡೋಣ. ಅದು ಏನ್ ಗೊತ್ತಾ, ಫುಲ್ ಸ್ಯಾರಿ ಉದ್ದಕ್ಕೆ ನೆರಿಗೆ ಮಾಡಿ ಗಡ್ಡ ಹಾಕಿ, ಅದು ಮೈಸೂರು ಸಿಲ್ಕ ಸಾಫ್ಟ್ ಇದೆ. ಒಂದ್ ಕಡೆ ಬಾರ್ಡರ್ ಅರ್ಧ ಮಂಡಿಯಿಂದ ಕೆಳಗೆ ದೊಡ್ಡ ಬಾರ್ಡರ್, ಮೇಲ್ ಕೆಳಗ್ ಕೂತ್ಕೊಳ್ಳುತ್ತೆ, ಹಂಗು ಹಿಂಗು ಮಾಡಿ 2 ಅವರ್ ಮಾಡಿ ಉಡ್ಸ್ದೆ. ಅದು ಏನಾಗೈತೆ, ಒಂದ್ಸರಿ ಗ್ರ್ಯಾಂಡ್ ಬಾರ್ಡರ್ ಬರುತ್ತೆ, ಇನ್ನೊಂದ್ ಕಡೆಗೆ ಡಲ್ ಆಗಿ ಬರ್ತಿತ್ತು. ತಿರ್ಗಾ ತೆಗ್ದು 2 ಅವರ್ ಹೋಯ್ತು ರಾತ್ರಿ. ಅದು ಏನಂದ್ರೆ ನಮ್ ಸ್ಟೈಲ್ ನಮ್ದೇನೆ, ನನಗೂ ಹಂಗೇನೆ. ಏನು ಲಾಸ್ಟ್ ಟೈಮ್ ಎಲ್ಲ ನಾನು ಜಸ್ಟ್ 15, ನಮ್ಮ ಮನೆಯವ್ರಂತೂ ಇಲ್ಲಿ ಕುತ್ಕೊಂಡ್ರೆ ಅಂತವ್ರು ಅಲ್ಲ ಕಡೆ 10 ನಿಮಿಷಕ್ಕೆ ಸೀರೆ ಉಡಿಸ್ತೀಯ, ಅಲ್ಲ ಹೋದ ವರ್ಷ ನನ್ಗೂ ಹಂಗೆ ನಮ್ಮ ಮನೆಯವ್ರು ಎದ್ದೇ ಹೋದ್ರು.
ನಾನು ಯಾರ್ಯಾರು ನನಗೆ ಅರ್ಶಿನ ಕುಂಕುಮ ಕರೆದಿರ್ತಾರೆ ಮತ್ತೆ ನಾನು ಕೆಲವ್ರನ್ನೆಲ್ಲ ಕರಿಬೇಕಲ್ವಾ ಅಂತ ಹೋದೆ. ಸೊ ನಾನು ಅನ್ಕೊಂಡಿದ್ದೆ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಣ ಕೇಳ್ಬಿಟ್ಟು ಅವ್ರ ಪರ್ಮಿಷನ್ಸ್ ಅಂತ ಅನ್ಕೊಂಡಿದ್ದೆ. ಬಟ್ ನನ್ಗೆ ಎಲ್ಲಾರ ಮನೆದು ತಗೊಳಕ್ ಆಗ್ಲೇ ಇಲ್ಲ. ಒಂದೆರಡು ಮನೆ ತಗೊಂಡೆ ಅಷ್ಟೇನೆ. ನನ್ಗೆ ಯಾರ ಮನೆಗಾದ್ರೂ ಹೋದ್ರೆ ಅವ್ರು ಯಾವ ರೀತಿ ಹಬ್ಬ ಮಾಡಿರ್ತಾರೆ ಅನ್ನೋದು ನೋಡೋದೇ ಒಂಥರ ಖುಷಿ ಆಗತ್ತೆ. ಅಂದ್ರೆ ಅವ್ರು ಏನೇನ್ ಇಟ್ಟಿದ್ದಾರೆ ಅನ್ನೋದಕ್ಕಿಂತ ನಾವ್ ಹೋಗಿದ ತಕ್ಷಣ ಅಮ್ಮನವ್ರ ಮುಖ ನೋಡಿದ್ರೆ ಮುಖದಲ್ಲಿ ಕಳೆ ಯಾವ ತರ ಇರತ್ತೆ ಅನ್ನೋದೇ ನಾನ್ ಯಾವಾಗ್ಲೂ ಅಷ್ಟೇ ನಾನು ಫಸ್ಟ್ ಅಮ್ಮನವ್ರ ಮುಖ ನೋಡ್ತೀನಿ. ನನ್ಗೆ ಕಳೆ ಚೆನ್ನಾಗ್ ಕಾಣಿಸ್ತಿದ್ಯಾ ಅನ್ನೋದೇ ನಾನು ಅಷ್ಟೇ ಗಮನಿಸೋದು. ಸೊ ನಾನು ಅದೇ ಆಗ್ಲೇ ಹೇಳ್ದಂಗೆ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂದ್ರೆ ತಗೊಳಕ್ ಆಗ್ಲೇ ಇಲ್ಲ. ನನ್ಗೆ ಎಷ್ಟು ಮನೆಗಳಿತ್ತು ಅಂತಂದ್ರೆ ನಾನ್ ಮಕ್ಕಳಿಗೆ ಹೇಳ್ಬಿಟ್ಟು ಹೋಗಿದ್ದೆ ಈ ತರ ಯಾರಾದ್ರೂ ಮನೆಗ್ ಬಂದು ಅರ್ಶಿನ ಕುಂಕುಮ ಕರೆದ್ರೆ ನನ್ಗೆ ಫೋನ್ ಮಾಡಿ ಹೇಳ್ರಮ್ಮ ಅನ್ಬಿಟ್ಟು. ಯಾಕಂದ್ರೆ ಮತ್ತೆ ಪದೇ ಪದೇ ನನ್ ಮೇಲ್ ಹತ್ತೋದು, ಇಲ್ಲ ಅಂದ್ರೆ ಒಂದ್ ಏರಿಯಾಗ ಹೋಗಿರ್ತೀನಿ ಮಿಸ್ ಆಗೋಗ್ಬಿಟ್ರೆ ಯಾಕೆ ಪ್ರಾಬ್ಲಮ್ ಅಂತ ಅನ್ಬಿಟ್ಟು ನಾನ್ ಮಕ್ಕಳಿಗೆ ಹೇಳಿದ್ದೆ. ಸೊ ಅವರು ಒಂದೊಂದ್ ಸ್ವಲ್ಪ ಹೊತ್ಗೂ ಫೋನ್ ಮಾಡ್ಬಿಟ್ಟು ಅಮ್ಮ ಆ ಆಂಟಿ ಬಂದಿದ್ರು ಈ ಆಂಟಿ ಬಂದಿದ್ರು ಅಂತ ಹೇಳ್ತಾನೆ ಇದ್ರು. ಸೊ ನಾನು ಹೋಗಿ ಎಲ್ಲಾರ ಮನೇಲೂ ಕುಂಕುಮ ತಗೊಳ್ಳೋ ಅಂತ ಒಂದ್ ಅರ್ಜೆಂಟ್ ಅಲ್ಲಿ ಯಾಕಂದ್ರೆ ಟೈಮ್ ಬೇರೆ ಆಗೋಗ್ತಾ ಇತ್ತು. ಸರಿ ನಾನ್ ಬೇರೆಯವ್ರ ಮನೆಗಳಿಗೂ ಕುಂಕುಮ ಕೇಳೋದೆಲ್ಲ ಇತ್ತು. ಹಂಗಾಗಿ ಬೇಗ ಮಾಡ್ಕೊಂತಿದ್ದೆ. ಎಷ್ಟು ಫಾಸ್ಟ್ ಆಗಿ ಮಾಡ್ಕೊಂಡ್ರು ನಿಜವಾಗ್ಲೂ ಆಗ್ಲೇ ಇಲ್ಲ. ಟೈಮೇ ಆಗೋಯ್ತು. ಅದ್ರಲ್ಲೂ ಮಳೆ ಬೇರೆ ಬಂದ್ಬಿಡ್ತು. ನನ್ಗೆ ಅಂದ್ರೆ ನನ್ಗೆ ಅಲ್ಲ ಎಲ್ಲಾರ್ಗೂ ಅವತ್ತಿನ ದಿನ ಅನುಭವ ಆಗಿರತ್ತೆ ಅನ್ಕೋತೀನಿ. ಪ್ರಾಬ್ಲಮ್ ಆಯ್ತು. ಸರಿ ಅಂತ ಎಷ್ಟು ಮನೆ ಆಗುತ್ತೋ ಅಷ್ಟು ಮನೆನ ಕವರ್ ಅಪ್ ಮಾಡಿದೆ. ಸೊ ಉಳ್ದಿರೋ ಅಂತ ಮನೆಗಳಿಗೆ ನೆಕ್ಸ್ಟ್ ಡೇ ಹೋಗೋಣ ಅಂತ ಅನ್ಬಿಟ್ಟು ಸುಮಾರು ಮನೆ ಮಿಸ್ ಆಯ್ತು ನನ್ಗೆ. ಇನ್ನ ಮನೇಲೂ ಬೇರೆ ಮಕ್ಳು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು, ನಾವ್ ಹೋಗ್ತೀವಿ ಅಂತ ಹೇಳ್ತಿದ್ರು. ಸರಿ ಅವ್ರು ಹೋಗಿದ್ರು, ಮನೆಯವ್ರು ಒಬ್ರೇ ಇದ್ರು. ಹಂಗಾಗಿ ಅವ್ರು ಪಾಪ ಮಕ್ಳೇನ್ ಮಾಡಿದ್ದಾರೆ, ತಟ್ಟೆಲೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆ ಗಿಫ್ಟ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಅವ್ರ ಪಪ್ಪನ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ಯಾರಾದ್ರೂ ಬಂದ್ರೆ ನೀವು ಅವ್ರಿಗೆ ಹೇಳಿ ಪಾಪ ಅವ್ರು ತಗೋತಾರೆ ಅಂತ. ನಮ್ಮನೆಯವ್ರು ಬೇರೆ ಫೋನ್ ಮಾಡ್ಬಿಟ್ಟು ನೀನ್ ಮನೆಗ್ ಬೇಗ ಬಾ ಅಮ್ಮ ಇಲ್ಲಿ ಅಂತ ಇದ್ರು. ಸರಿ ಅಂತ ಹೇಳಿ ಹಂಗೂ ಬರೋ ಅಷ್ಟೊತ್ತು 10:30 ಆಗೋಯ್ತು. ಮಳೇಲಿ ನೆನ್ಕೊಂಡೇ ಬಂದ್ಬಿಟ್ಟೆ ನಾನು. ಸೀರೆ ಎಲ್ಲ ಸ್ವಲ್ಪ ನೆಂದೋಯ್ತು, ಬಟ್ ಏನೂ ಆಗ್ಲಿಲ್ಲ. ಐ ಥಿಂಕ್ ಈ ಸ್ಯಾರಿ ಬಗ್ಗೆನೂ ನಾನು ಹೇಳಲಿಲ್ಲ. ಅಂದ್ರೆ ನಾನು ಹೇಳಿದ್ದೆ ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋತೀನಿ ಅಂತ ಹೇಳಿ. ನಮ್ಮ ಅರ್ನಿ ಕಲೆಕ್ಷನ್ ಅಲ್ಲೇ ತಗೊಂಡಿರೋದು. ಬಟ್ ಈ ಕಲರ್ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟಿದೆ. ನಾನು ವಿಡಿಯೋನೇ ಮಾಡ್ಲಿಲ್ಲ. ನಾನು ಒಂದು ಫೋಟೋ ಹಾಕಿದ್ದೆ, ಅದ್ರಿಂದನೇ ನನ್ಗೆ ಇದು ಔಟ್ ಆಫ್ ಸ್ಟಾಕ್ ಆಗೋಯ್ತು. ಸೊ ಇನ್ನ ಬೇಕು ಅಂದ್ರೆ ಬೇರೆ ಕಲರ್ಸ್ ಇದೆ. ಅರ್ನಿ ಕಲೆಕ್ಷನ್ ಫೋನ್ ನಂಬರ್ಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನ ಬಂದ್ಮೇಲೆ ಅಮ್ಮನವ್ರಿಗೆ ಆರತಿ ಎಲ್ಲ ಮಾಡ್ಕೊಂಡೆ. ಸೊ ಇನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು.